ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ನೋಡ್ಬೋದು ನಾನು ಇವತ್ತು ಏನು ಮಾಡ್ತೀನಪ್ಪ ಅಂದ್ರೆ 1857ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸಂಗ್ರಾಮ ಯಾವ ರೀತಿಯಾಗಿ ನಡೀತು ಅಂದರೆ ಕಾರಣಗಳು ಏನು ಅಂದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ನೋಡ್ಬೋದು ಎಲ್ಲ ವಿದ್ಯಾರ್ಥಿಗಳು ಪ್ರಮುಖವಾಗಿ ಯಾರೇ ಟಿ ಎಕ್ಸಾಮ್ ಬರ್ತಿದ್ರೋ ಹಾಗೂ ಪ್ರಮುಖವಾಗಿ ಮತ್ತು ST FTA ಮತ್ತು ಗ್ರೂಪ್ ಸಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಒಂದು ಜನರಲ್ ಒಂದು ಇತಿಹಾಸ ಅಂತ ಹೇಳ್ಬೋದು. ಇದು ನೋಡ್ಬೋದು 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪ್ರಮುಖವಾಗಿ ಇದು ಸಿಪಾಯಿ ದಂಗೆ ಎಂದು ಕೂಡ ಕರೆಯಲ್ಪಡ್ತು. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಇಲ್ಲಿ ನೀವು ನೋಡ್ಬೋದು ದಂಗೆಯವಾಗಿರ್ತಕ್ಕಂಥ ಪ್ರಮುಖವಾಗಿ ಪರಿಚಯದ ಬಗ್ಗೆ ನಾನು ಫಸ್ಟ್ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ವಿರುದ್ಧ ನಡೆದ ಪ್ರಮುಖವಾಗಿರ್ತಕ್ಕಂಥ ದಂಗೆ ಇದು ಯಾವ್ದಪ್ಪ ಅಂತಂದ್ರೆ ನಾವು ಹೇಳ್ಬೋದು, ಇದನ್ನ ಹೇಳಿದ್ನಲ್ಲ, ಯಾವುದು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇದು ಏನಾಗುತ್ತೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯ ವಿರುದ್ಧ ನಡೆದ ಪ್ರಥಮವಾಗಿರ್ತಕ್ಕ ಪ್ರಮುಖ ದಂಗೆ ಆಗಿರುತ್ತದೆ. ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕೂಡ ಪರಿಗಣಿಸಲಾಗಿದೆ. ಇದು ದೀರ್ಘಕಾಲದ ಅಸಮಾಧಾನದ ಫಲಿತಾಂಶವಾಗಿತ್ತು ಮತ್ತು ಕೇವಲ ಒಂದು ಘಟನೆ ಅಲ್ಲ, ಇದು ಪ್ರಮುಖವಾಗಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಘಟನೆಗಳು ನಡೆದವು. ಮತ್ತು ನೋಡ್ಬೋದು ನಾವು ಇದು ಕಾರಣಗಳೇನು ವರ್ಗೀಕರಣ 1557ರ ದಂಗೆಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು ಬರ್ತವೆ. ಪ್ರಮುಖವಾಗಿ ಒಂದು 5 ಕಾರಣಗಳು ಬರ್ತವೆ. ಅವು ಯಾವಪ್ಪ ಅಂದ್ರೆ ನೋಡ್ಬೋದು, ನಾವು ಮೊದಲನೇದಾಗಿ ರಾಜಕೀಯವಾಗಿ ಕಾರಣ ಬರುತ್ತೆ ದಂಗೆ ಹೇಳಲು, ಮತ್ತು ಸಾಮಾಜಿಕ ಮತ್ತು ಧಾರ್ಮಿಕವಾಗಿ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗಿರ್ತದೆ. ಮತ್ತು ತತ್ಕ್ಷಣದ ಒಂದು ಕಾರಣ ಇದೆ, ಮತ್ತು ಸೈನಿಕ ಕಾರಣ ಮತ್ತು ಆರ್ಥಿಕ ಕಾರಣ. ಇವು 5 ಮೇನು ಕಾರಣಗಳು ಸೇರಿ ಅದು 1857ರ ದಂಗೆ ನಡೀತಿದೆ. ನೋಡ್ಬೋದು ಪ್ರಮುಖವಾಗಿ ನಾವು ಫಸ್ಟ್ ಚರ್ಚೆ ಮಾಡೋಣ ರಾಜಕೀಯ ಕಾರಣಗಳ ಬಗ್ಗೆ. ನಾವೇನು ಮಾಡೋಣ, ಚರ್ಚೆ ಮಾಡೋಣ. ಈಗ ಹಾಗಾದ್ರೆ ರಾಜಕೀಯ ಕಾರಣಗಳು ಏನಪ್ಪಾ ಅಂದ್ರೆ ನೋಡ್ಬೋದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಆಗಿರ್ತಕ್ಕಂಥ ಲಾರ್ಡ್ ಡೌಲಸಿ ಒಂದು ಏನು ಮಾಡಿದಪ್ಪ, ಒಂದು ಜಾರಿಗೆ ತಂದ, ಏನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದನು. ಇದು ಪ್ರಮುಖವಾಗಿರ್ತಕ್ಕಂಥ ರಾಜಕೀಯ ಕಾರಣ ಆಗುತ್ತದೆ. ಮತ್ತು ಎರಡನೇದು, ನೈಸರ್ಗಿಕ ಉತ್ತರಾಧಿಕಾರಿ ಇಲ್ಲದ ರಾಜ್ಯಗಳನ್ನು ಬ್ರಿಟಿಷರು ವಶಪಡಿಸಿಕೊಂಡ್ರು. ಮತ್ತು ಮೂರನೇದಾಗಿ, ವಶಪಡಿಸಿಕೊಂಡ ರಾಜ್ಯಗಳು ಸತಾರಾ ಮತ್ತು ಝಾನ್ಸಿ ಮತ್ತು ಅಯೋಧ್ಯ ಆಗಿರೋದ್ರಿಂದ ಪ್ರಮುಖವಾಗಿ ಅಲ್ಲಿ ರಾಜಕೀಯ ಕಾರಣಗಳು ಹಾಕವು. ಹಾಗಾಗಿ ಮತ್ತು ಆರ್ಥಿಕ ಕಾರಣಗಳು ಏನಾಗಿದ್ದವಪ್ಪ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಆದರೆ ಇಲ್ಲಿ ನೋಡ್ಬೋದು, ರೈತರ ಮೇಲಿನ ಹೆಚ್ಚಿನವಾಗಿರ್ತಕ್ಕಂಥ ಭೂಕಂದಾಯ ಅಂದ್ರೆ ತೆರಿಗೆ ವಿಧಿಸಿದ್ರು. ಆ ಕಾರಣದಿಂದ ಏನ್ ಮಾಡಿದ್ರು, ಅಲ್ಲಿ ಒಂದು ಪ್ರಮುಖವಾಗಿ ಒಂದು ಆರ್ಥಿಕ ಕಾರಣ ಆಕತಿ. ಮತ್ತೇನ್ ಮಾಡಿದ್ರು, ಬ್ರಿಟಿಷರಿಂದ ರೈತರು ತೀವ್ರವಾಗಿ ಶೋಷಣೆಗೆ ಒಳಗಾದ್ರು. ಯಾಕಂದ್ರೆ ಅಲ್ಲಿ ರೈತರು ಏನ್ ಮಾಡಿದ್ರು, ಆ ತೆರಿಗೆ ಹೆಚ್ಚು ರೀತಿ ಕಟ್ಟಬೇಕಾದ್ರೆ ಏನ್ ಮಾಡಿದ್ರು, ತಮ್ಮ ಆಗಿರ್ತಕ್ಕಂಥ ಜೀವನ ನಡೆಸಲು ಬಹಳ ಕಷ್ಟ ಆಯ್ತು. ಹಾಗಾಗಿ ಇದು ಆರ್ಥಿಕ ಕಾರಣಗಳು ಪ್ರಮುಖವಾಗತ್ತೆ. ಮತ್ತು ಭಾರತೀಯ ಏನಾಗುತ್ತೆ, ಗುಡಿ ಕೈಗಾರಿಕೆಗಳನ್ನು ನಾಶ ಮಾಡಲಾಯಿತು. ಅಂದ್ರೆ ನಮ್ಮ ಭಾರತದಲ್ಲಿ ಸ್ವಂತ ಆಗಿರ್ತಕ್ಕಂಥ ಕೌಶಲ್ಯದಲ್ಲಿರ್ತಕ್ಕಂಥ ಕೈಗಾರಿಕೆಗಳನ್ನು ಇವರೇನ್ ಮಾಡಿದ್ರು, ನಾಶ ಮಾಡಿದ್ರು. ಅಂದ್ರೆ ಅವರ ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಪ್ರಮುಖವಾಗಿ ಎಲ್ಲಾ ವಸ್ತುಗಳು, ಸಿದ್ಧ ವಸ್ತುಗಳನ್ನು ತಂದಿಲ್ಲ ಏನಿದು ಮಾರಾಟಕ್ಕೆ ಇಡಲು ಅನ್ನೋ ಒಂದು ಉದ್ದೇಶದಿಂದ ಏನ್ ಮಾಡಿದ್ರು ಇವರು. ಮತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಭಾರತೀಯ ಗುಡಿ ಕೈಗಾರಿಕೆಗಳನ್ನು ನಾಶ ಮಾಡೋದ್ರ ಮೂಲಕ ಈ ಪ್ರಮುಖವಾಗಿ ಆರ್ಥಿಕ ಕಾರಣಗಳಿಗೆ ಇದು ಏನಾಯ್ತು, ಇಡೇ ಆಯ್ತು ಅಂತ ಹೇಳ್ಬೋದು. ಮತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಏಕೆ 1857ರ ದಂಗೆಯಲ್ಲಿ ಏಕೆ ಅದು ದಂಗೆ ನಡೆಯಲು ಪ್ರಮುಖವಾಗಿ ಕಾರಣ ಆತಪ್ಪ ಅಂದ್ರೆ ನೋಡ್ಬೋದು, ಭಾರತೀಯ ಸಂಪ್ರದಾಯಗಳಲ್ಲಿ ಬ್ರಿಟಿಷರ ಹಸ್ತಕ್ಷೇಪವಾಯಿತು. ಉದಾಹರಣೆ, ಸತಿ ಪದ್ಧತಿ ರದ್ದತಿ ಮಾಡಿದ್ರು, ಸತಿ ಸಾಗಮನ ಪದ್ಧತಿ, ಈ ತರ ಹಲವಾರು ಪದ್ಧತಿಗಳೇನೇನ್ ಮಾಡ್ತಾ ಹೋದ್ರು. ಈ ಬ್ರಿಟಿಷರು ಏನ್ ಮಾಡ್ತಿದ್ರು, ಸ್ವಂತ ಅವರ ಇದರ ಮೇಲೆ ಆಡಳಿತವನ್ನು ಮಾಡ್ತಾ ಅದನ್ನ ರದ್ದತಿ ಮಾಡಿದ್ರು. ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕೆ ಬಲವಂತವಾಗಿ ಮತಾಂತರ ಮಾಡುವ ಏನ್ ಮಾಡಿದ್ರು, ವದಂತಿಗಳು ಹರಡಿದವು. ಪ್ರಮುಖವಾಗಿ ಧರ್ಮಗಳು ಮತ್ತು ಜಾತಿಗಳು ಇದ್ವಲ್ಲ, ಅಲ್ಲಿ ನೋಡ್ಬೋದು ತನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡಲು ಹಲವಾರು ರೀತಿಯಾಗಿರ್ತಕ್ಕಂಥ ವದಂತಿಗಳು ನಡೆಸ್ತಾ ಹೋದ್ರು. ಮತ್ತು ಪಾಶ್ಚಾತ್ಯ ಶಿಕ್ಷಣದಿಂದ ಸಾಂಪ್ರದಾಯಿಕ ವಿದ್ವಾಂಸರು ಆತಂಕಗೊಂಡರು. ಅಂದ್ರೆ ಪಾಶ್ಚಾತ್ಯ ಅಂದ್ರೆ ಬೇರೆ ಶಿಕ್ಷಣ, ಬೇರೆ ದೇಶದ ಶಿಕ್ಷಣ, ಅದು ಅವ್ರದ್ದು ಏನ್ ಮಾಡಿದ್ರು, ಪಾಶ್ಚಾತ್ಯ ಶಿಕ್ಷಣ ಸಾಂಪ್ರದಾಯಿಕ ವಿದ್ವಾಂಸರು ಏನ್ ಮಾಡಿದ್ರು, ನಮ್ಮ ಪಂಡಿತರು, ನಮ್ಮ ದೇಶದಲ್ಲಿರ್ತಕ್ಕಂಥ ಪಂಡಿತರಾಗಿರ್ಬೋದು, ವಿದ್ವಾಂಸರಾಗಿರ್ಬೋದು, ಏನ್ ಮಾಡಿದ್ರು, ಇವ್ರಿಗೆ ಆತಂಕಗೊಂಡ್ರು. ಹಾಗಾಗಿ ಇದು ಸಾಮಾಜಿಕ ಮತ್ತು ಧಾರ್ಮಿಕ ಪ್ರಮುಖವಾದ ಕಾರಣಗಳಾಯ್ತು. ಮತ್ತು ಇಲ್ಲಿ ನೋಡಿ ಇನ್ನೊಂದು ಉಳಿತು, ಏನಪ್ಪಾ ಅಂದ್ರೆ ಪಾಶ್ಚಾತ್ಯ ಶಿಕ್ಷಣದಿಂದ ಸಾಂಪ್ರದಾಯಿಕವಾಗಿ ವಿದ್ವಾಂಸರು ಆತಂಕಗೊಂಡ್ರು ಅನ್ನೋದು ಇದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗತ್ತೆ. ಮತ್ತು ಸೈನಿಕ ಕಾರಣ ಅಂದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಅಲ್ಲಿ ನಡೀತಪ್ಪ ಅಂತಂದ್ರೆ ಹೇಳ್ಬೋದು, ಭಾರತೀಯ ಮತ್ತು ಬ್ರಿಟಿಷ್ ಸೈನಿಕರ ನಡುವೆ
ತಾರತಮ್ಯವಿತ್ತು. ಹಾಗಾಗಿ ಅಲ್ಲಿ ಭಾರತೀಯರಿಗೆ ಕಡಿಮೆ ವೇತನ ಮತ್ತು ಬಡ್ಡಿಯ ಅವಕಾಶಗಳು ಇರಲಿಲ್ಲ. ಭಾರತೀಯ ಸೈನಿಕರನ್ನು ಅಗೌರವದಿಂದ ಕೂಡ ಕಾಣಲಾಗುತ್ತಿತ್ತು. ಪ್ರಮುಖ ಅಲ್ಲಿರ್ತಕ್ಕಂಥ ಸೈನಿಕರು ಏನು ಮಾಡಿದರು, ತಾರತಮ್ಯ ಮಾಡ್ತಿದ್ರು. ಇಂಡಿಯನ್ ಸೈನ್ಸ್ಗೆ ಕಡಿಮೆ ಆಗಿರ್ತಕ್ಕಂಥ ಸ್ಯಾಲ್ರಿ ಕೊಟ್ಟರು ಮತ್ತು ಅವರ ಸೈನಿಕರಿಗೆ ಅತಿ ಹೆಚ್ಚಿನಾಗಿರ್ತಕ್ಕಂಥ ಸ್ಯಾಲ್ರಿ ಕೊಟ್ಟು ತಾರತಮ್ಯ ಮಾಡಿದರು. ಮತ್ತು ಏನು ಮಾಡಿದರು, ತಾರತಮ್ಯ ಅಂದರೆ ಉದಾಹರಣೆ ಹೇಳ್ಬೋದು. ಮತ್ತು ಸಮುದ್ರದ ಆಚೆಗೆ ಇವ್ರು ಏನು ಮಾಡಿದ್ರು, ಸೈನಿಕರನ್ನ ಇಟ್ಟರು, ನಮ್ಮ ಇಂಡಿಯನ್ ಇರ್ತಕ್ಕಂಥ ಎಲ್ಲ ಸೈನಿಕರನ್ನು. ಮತ್ತು ಇವರ ಸ್ವಂತ ಆಗಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಸೈನಿಕರನ್ನು ತಮ್ಮ ತಮ್ಮ ಅಲ್ಲೇ ಸ್ಥಳದಲ್ಲೇ ಏನು ಮಾಡಿದ್ರು, ಯೋಜಿಸೋದಂದ್ರೆ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸೈನಿಕ ಕಾರಣಗಳು ಅಂತ ನಾವು ಹೇಳ್ಬೋದು. ಮತ್ತು ಇನ್ನೊಂದಪ್ಪ, ತತ್ವಕ್ಷಣದ ಕಾರಣ ಏನಪ್ಪ ಅಂದರೆ ಎನ್ಫೀಲ್ಡ್ ರೈಫಲ್ಗಳಲ್ಲಿ ಪ್ರಮುಖವಾಗಿರ್ತೈತಿ. ಯಾಕೆ ಎನ್ಫೀಲ್ಡ್ ರೈಫಲ್ ತತ್ಕ್ಷಣದ ಆಗಿರ್ತಕ್ಕಂಥ ಕಾರಣವಾಯಿತಪ್ಪ ಅಂದರೆ, ಅಲ್ಲಿ ನೋಡ್ಬೋದು ನಾವು ಸೈನ್ಯದಲ್ಲ ಹೊಸ ಎನ್ಫೀಲ್ಡ್ ರೈಫಲ್ಗಳನ್ನು ಪರಿಚಯಿಸಿದ್ರು. ಆ ಪರಿಚಯವಾದಂತಲ್ಲಿ ಏನೋ ಒಂದು ವದಂತಿ ಬಂತು. ಅದು ವದಂತಿ ಏನಪ್ಪ ಅಂದರೆ, ಅಲ್ಲಿರ್ತಕ್ಕಂಥ ಆ ಗುಂಡುಗಳಿಗೆ ಹಸು ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ರು ಅನ್ನೋದು ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗಿತ್ತು. ಆ ಕಾರಣಗಳಿಂದ ಹಲವಾರು ರೀತಿಯಾಗಿರ್ತಕ್ಕಂಥ ತತ್ಕ್ಷಣದ ಕಾರಣ ಹೇಳಲು ಪ್ರಮುಖವಾಗಿ ಒಂದು ಯುದ್ಧ ನಡೆಯಲು ಇದು ಏನಾಯ್ತಪ್ಪ ಅಂದ್ರೆ ಕಾರಣವಾಯಿತು. ಸೈನಿಕರು ಮತ್ತು ಲೋಡ್ ಮಾಡುವ ಮೊದಲು ಗುಂಡನ್ನು ಏನು ಮಾಡಬೇಕು, ಕಚ್ಚಬೇಕಿತ್ತು. ಹಾಗಾಗಿ ಆ ಕಚ್ಚಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗಿತ್ತಲ್ಲಿ, ಹಸು ಮತ್ತು ಹಂದಿ ಆಗಿರ್ತಕ್ಕಂಥ ಕೊಬ್ಬನ್ನು ಸವರಲಾಗಿತ್ತಲ್ಲ. ಹಾಗಾಗಿ ನಾವು ಅಲ್ಲಿ ಬಾಯಿದ ತೆಗೆದು ಹಾಕ್ಬೇಕಲ್ಲ ಅನ್ನೋ ಒಂದು ದೃಷ್ಟಿಕೋನದಿಂದ ಏನು ಮಾಡಿದ್ರು, ಅಲ್ಲಿರ್ತಕ್ಕಂಥ ಸೈನಿಕರು ತತ್ಕ್ಷಣದ ಕಾರಣ ಹೇಳಲು ಪ್ರಮುಖವಾಗಿರ್ತಕ್ಕಂಥ ಕಾರಣವಾಯಿತು. ಇದು ಹಿಂದೂ ಮತ್ತು ಮುಸ್ಲಿಮ್ಸ್ ಇಬ್ಬರಿಗೂ ನೋವುಂಟನ್ನು ಮಾಡಿತು. ಹಾಗಾಗಿ ಇದು ಪ್ರಮುಖವಾಗಿರ್ತಕ್ಕಂಥ ತತ್ಕ್ಷಣದ ಕಾರಣ. ಮತ್ತು ಮೊದಲ ಹುತಾತ್ಮ ಆಗಿರ್ತಕ್ಕಂಥ ಮಂಗಲ್ ಪಾಂಡೆ ಬಗ್ಗೆ ನಾವು ನೋಡೋದಾದ್ರೆ, ಪ್ಯಾರಕ್ಪುರದಲ್ಲಿ ನೇಮಕೊಂಡಿದ್ರು ಇವರು. ಯಾರು, ಮಂಗಲ್ ಪಾಂಡೆ. ಮತ್ತು ಕೊಬ್ಬು ಸವರಿದ ಗುಂಡುಗಳನ್ನು ವಿರುದ್ಧ ಮೊದಲು ಬಂಡೆದ್ದ ಸೈನಿಕ ಯಾರಪ್ಪ ಅಂದರೆ ಅದು ಮಂಗಲ್ ಪಾಂಡೆ ಅಂತಾನೆ ನಾವು ಹೇಳ್ಬೇಕು. ಹಾಗಾಗಿ ಅವರು ಬ್ರಿಟಿಷ್ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದರು ಮತ್ತು ಅಲ್ಲಿ ಏನು ಮಾಡಿದ್ರು, ಗಲ್ಲಿಗೇರಿಸಲ್ಪಟ್ಟರು. ಪ್ರಮುಖವಾಗಿ ದಾಳಿಗಿರೋ ಕಾರಣ ಇವನೇ ಆಗಿರ್ತಕ್ಕಂಥನ ಯಾರು, ಮಂಗಲ್ ಪಾಂಡೆನನ್ನು ಏನು ಮಾಡಿದರು ಇವರು, ಬ್ರಿಟಿಷ್ ಮೇಲೆ ದಾಳಿ ಮಾಡಿದ ಕಾರಣ ಅವನೇನು ಮಾಡಿದ್ರು, ಗಲ್ಲಿಗೇರಿಸಲ್ಪಟ್ಟರು. ನೆಕ್ಸ್ಟ್ ನಾಯಕರು ದೆಹಲಿ ಮತ್ತು ಏನಪ್ಪ ಝಾನ್ಸಿ, ಅದರ ಬಗ್ಗೆ ನಾವು ಇದನ್ನು ಮಾತಾಡೋದಾದ್ರೆ ಇಲ್ಲಿ ನೋಡ್ಬೋದು, ದೆಹಲಿಯಲ್ಲಿ ಬಹದ್ದೂರ್ ಶಾ ಜಫರ್ ಅವರನ್ನು ಏನು ಮಾಡಿದ್ರು, ನಾಯಕರನ್ನಾಗಿ ಮಾಡಿದ್ರು. ಅಲ್ಲಿ ಏನು ಮಾಡಿದ್ರು, ಭಾರತ ಚಕ್ರವರ್ತಿ ಎಂದು ಘೋಷಿಸಲಾಯಿತು. ಮತ್ತು ರಾಣಿಬಾಯಿ ಲಕ್ಷ್ಮೀಬಾಯಿ ಅವರು ಝಾನ್ಸಿಯಲ್ಲಿ ಏನು ಮಾಡಿದ್ರು, ರಾಣಿ ಒಂದೊಂದು ಏನು ಮಾಡಿದ್ರು, ಅಲ್ಲಿ ಘೋಷಣೆ ಮಾಡಿದ್ರು. ಇನ್ನು ಘೋಷಣೆ ಏನಂದ್ರೆ, ನನ್ನ ಝಾನ್ಸಿಯನ್ನು ಬಿಟ್ಟು ಕೊಡೋನು ಅನ್ನೋದು ಏನು ಮಾಡ್ತಿದ್ರು, ಅಲ್ಲಿ ಇರತಕ್ಕಂಥ ರಾಣಿ ಲಕ್ಷ್ಮೀಬಾಯಿ ಘೋಷಣೆ ಮಾಡಿದ್ಲು. ನೆಕ್ಸ್ಟು ಮತ್ತು ನಾಯಕರು ಕಾನ್ಪುರ ಮತ್ತು ಲಕ್ನೋದಲ್ಲಿ ಯಾರ್ಯಾರಿದ್ರು ಅನ್ನೋದು ಆದರೆ ನೋಡ್ಬೋದು. ಕಾನ್ಪುರದಲ್ಲಿ ನಾವು ನಾನಾ ಸಾಹೇಬ್ನು ಅಂತ ಕಾಣ್ತೀವಿ. ಕಾನ್ಪುರದಲ್ಲಿ ತಾಂತೆ ಟೋಪೆ ಹಾಗೂ ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ ಎಂದು ನಾವು ನೋಡ್ಬೋದು. ಇಲ್ಲಿ ಮರಾಠ ಪ್ರದೇಶ ಮತ್ತು ಅಯೋಧ್ಯೆಯಲ್ಲಿ ಪ್ರತಿರೋಧ ನಾಯಕರು ಏನು ಮಾಡಿದ್ರು ಇದ್ರು ಅಂತ ಹೇಳ್ಬೋದು. ಮತ್ತು ಕರ್ನಾಟಕದಲ್ಲಿ ದಂಗೆ ಕರ್ನಾಟಕದಲ್ಲಿ ದಂಗೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಮುಖವಾಗಿ ನಮ್ಮ ಇಂಡಿಯಾದಲ್ಲಿ ಆದರೆ ಜನರಲ್ ಆಗಿತ್ತು. ಆದರೆ ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಇದು ದಂಗೆ ನಡೀತು ಅನ್ನೋದಾದರೆ ಈ ಸಂದರ್ಭದಲ್ಲಿ ಅಂದರೆ 1857 ಅಲ್ಲಿ ನಡೀತಲ್ಲ, ಆ ದಂಗೆಗೆ ಪ್ರಮುಖವಾಗಿದ್ದ ಕರ್ನಾಟಕದ ಅಲ್ಲಿರ್ತಕ್ಕಂಥ ಕಾರಣ ನಡೆದು ತತ್ಕ್ಷಣದಾಗಿರ್ಬೋದು. ಸಾಮಾನ್ಯವಾಗಿ ಅಂದರೆ ದಂಗೆ ಉತ್ತರ ಭಾರತಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ, ಅದು ಕರ್ನಾಟಕದಲ್ಲಿ ಕೂಡ ಆಗಿತ್ತು ಅನ್ನೋದಾದರೆ ಕರ್ನಾಟಕದಲ್ಲಿ ಬ್ರಿಟಿಷ್ ವಿರುದ್ಧ ಒಂದು ಪ್ರಬಲ ಪ್ರತಿರೋಧ ಕಂಡು ಬಂತು. ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ಮಾಡಿದ್ರು, ಪಾಳೆಗಾರರು ಮತ್ತು ಸಮುದಾಯಗಳು ಮಾಡಿದ್ರು, ಯುರಾಯಸದಿಂದ ಹೋರಾಡಿದ್ರು. ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ನೋಡ್ಬೋದು, ಇಲ್ಲಿ ಚಿತ್ರದಲ್ಲಿ ಮುಂಡ್ರಿಗಿ ಮತ್ತು ನರಗುಂದ ಮತ್ತು ಅಲಗಲಿ ಸುರಪುರದಲ್ಲಿ ಪ್ರಮುಖವಾಗಿ ಇದು ದಂಗೆ ಹೇಳಲು ಅಲ್ಲಿರ್ತಕ್ಕಂಥ ಪ್ರಮುಖವಾದ ಪ್ರದೇಶಗಳಾಗಿದ್ವು ನಾವು ನೋಡ್ಬೋದು. ಹಾಗಾದ್ರೆ ಮುಂಡ್ರಿಗಿ ಮತ್ತು ಅಲಗಲಿ ಏನು ನಡೀತು ಅಂದ್ರೆ, ಮುಂಡ್ರಿಗಿ ಭೀಮರಾವ್ ನೋಡಿದ್ರೆ ಉತ್ತರ ಕನ್ನಡದಲ್ಲಿ ಹೋರಾಟದ ನೇತೃತ್ವ ವಹಿಸಿದ್ರು. ಪ್ರಮುಖವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರಪ್ಪ ಒಂದು ಮುಂದಾಳತ್ವವನ್ನು ವಹಿಸಿದ್ರು ಅಂದ್ರೆ ಅದು ನೋಡ್ಬೋದು, ಮುಂಡ್ರಿಗಿ ಭೀಮರಾವ್ ಅಂತ ಹೇಳ್ಬೋದು. ಅಲ್ಲಿ ಹಲಗೆಯ ಬೇಡರು 1857 ಅದು ನಿಶಸ್ತೀಕರಣ ಕಾಯ್ದೆ ವಿರುದ್ಧ ಹೋರಾಡಿದ್ರು ಅಂತ ಹೇಳ್ಬೋದು. ಮತ್ತು ಸುರಾಪುರ ಮತ್ತು ನರಗುಂದದಲ್ಲಿ ಅಲ್ಲಿ ನೋಡ್ಬೋದು ವೆಂಕಟಪ್ಪ ನಾಯಕ್ ಅಂತ ಬರ್ತಾರೆ. ಅಲ್ಲಿ ಸುರಾಪುರದ ಆಳ್ವಿಕೆಗಾರ ಆಗಿದ್ದ. ಅಲ್ಲಿ ಅವರು ತಮ್ಮ ಇರತಕ್ಕಂಥ ಆಡಳಿತ ಮೇಲಿನ ಬ್ರಿಟಿಷ್ ನಿಯಂತ್ರಣದ ವಿರುದ್ಧ ಬಂದಿದ್ದರು. ಮತ್ತು ನರಗುಂದದ ಬಹಾ ಸಾಹೇಬ್ ಬ್ರಿಟಿಷ್ ವಿರುದ್ಧ ಹೋರಾಡಿದ ಮತ್ತೊಬ್ಬ ಪ್ರಮುಖವಾಗಿರ್ತಕ್ಕಂಥ ನಾಯಕನಾಗಿರ್ತಾರೆ. ಮತ್ತು ಯುದ್ಧದ ರಾಜಕೀಯ ಫಲಿತಾಂಶಗಳು ಏನೇನಾದವು ಅಂತ ನೋಡೋದಾದರೆ ನಾವು ಪ್ರಮುಖವಾಗಿ ಕಂಪನಿ ಆಡಳಿತದ ಅಂತ್ಯ ಆಯಿತು. ಆಡಳಿತವು ಬ್ರಿಟಿಷ್ ರಾಣಿಗೆ ವರ್ಗಾವಣೆ ಆಯಿತು. ರಾಣಿಯ ಘೋಷಣೆ ಇಟ್ಟರು ಏನಂತ, 1858ರಲ್ಲಿ ಉತ್ತಮ ಆಡಳಿತ ಭರವಸೆ ನೀಡಿತು. ಮತ್ತು ದತ್ತು ಮಕ್ಕಳ ಹಕ್ಕಿಲ್ಲ ಎಂಬ ನೀತಿಯನ್ನು ಮಾಡಿದರು, ಇದು ಕೈ ಬಿಡಲಾಯಿತು. ನೋಡೋದಾದ್ರೆ ಇಲ್ಲಿ ಸೈನ್ಯದ ಪುನರ್ ಸಂಘಟನೆ ಆಯಿತು.
ಭಾರತೀಯ ಸೈನ್ಯದ ರಚನೆಯನ್ನು ಬದಲಾಯಿಸಲಾಯಿತು. ಬ್ರಿಟಿಷ್ ಸೈನಿಕರ ಸಂಖ್ಯೆಯನ್ನು ಏನು ಕೂಡ ಹೆಚ್ಚಿಸಲಾಯಿತು. ಗುರಿ ಭಾರತೀಯ ಸೈನಿಕರಿಂದ ಮುಂದಿನ ದಂಗೆಗಳನ್ನು ತಡೆಯುವುದು ಪ್ರಮುಖವಾಗಿರ್ತಕ್ಕಂಥ ಇದು ಒಂದು ನಿಯಮ ಮಾಡ್ಕೊಂಡ್ರು ಅವರು. ನೋಡ್ಬೋದು ನಾವು ಇಲ್ಲಿ ಇರತಕ್ಕಂಥ ಪ್ರಮುಖವಾಗಿ ಒಂದು ಸಾರಾಂಶ ನೋಡೋದಾದರೆ ಇದೆಲ್ಲ ಇರತಕ್ಕಂಥ 1857ರ ದಂಗೆ ಅಂದರೆ 1857ರ ದಂಗೆ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮವಾಗಿತ್ತು ಅಂತ ನಾವು ಹೇಳ್ಬೋದು. ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಸೈನಿಕ ಕಾರಣಗಳಿಂದ ಸಂಭವಿಸಿತು. ರಾಣಿ ಲಕ್ಷ್ಮೀಬಾಯಿ ಮತ್ತೆ ವೆಂಕಟಪ್ಪ ನಾಯಕನಂತ ನಾಯಕರು ಮುನ್ನಡೆಸಿದರು. ಕಂಪನಿ ಆಡಳಿತದ ಅಂತ್ಯ ಮತ್ತು ಬ್ರಿಟಿಷ್ ರಾಣಿಯ ಆಡಳಿತದ ಆರಂಭಕ್ಕೆ ಕಾರಣವಾಯಿತು. ಇದು ಪ್ರಮುಖವಾಗಿ ನೋಡ್ಬೋದು ವಿದ್ಯಾರ್ಥಿಗಳೇ. ಇದು ನಾವು 1857ರ ಒಂದು ದಂಗೆಯಾಗಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ನಾನು ಒಂದು ಏನಪ್ಪ ನಿಮಗೆ TET ಮತ್ತು CT FDಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತಲೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಏನು ಕಾರಣಗಳು ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಸೊ ಒಂದು ಸಮಗ್ರವಾಗಿ ವಿವರಣೆ ನಾನು ಮುಂದಿನ ತರಗತಿಯಲ್ಲಿ ನಾನು ಏನು ಮಾಡ್ತೀನಿ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನೀವು ಮುಂದಿನ ತರಗತಿ ವೀಕ್ಷಣೆ ಮಾಡಲು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಪ್ರಮುಖವಾಗಿ ಮುಂದೆ ನಾನು ಏನು ಮಾಡ್ತೀನಿ ಈ ದಂಗೆಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಒಂದು ವಿವರಣೆಯಾಗಿರ್ತಕ್ಕಂಥ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ಹಾಗಾಗಿ ಮುಂದಿನ ತರಗತಿಗಳನ್ನು ವೀಕ್ಷಣಲು ಈ ಚಾನಲನ್ನು ನೀವು ಏನು ಮಾಡಿರಿ ಸಂಪೂರ್ಣವಾಗಿರ್ತಕ್ಕಂಥ ತರಗತಿಗಳನ್ನು ನೋಡ್ತಾ ಹೋಗಿ ಅಂತ ಹೇಳಿ ಈ ಇವತ್ತಿನ ವಿಡಿಯೋಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು.